ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಆಫ್ ಮಾರ್ನಿಂಗ್. ನನ್ನ ಹೆಸರು ಗುರುಪ್ರಸಾದ್ ಅಂತ. ಇವತ್ತಿನ ವಿಚಾರ ಏನಪ್ಪ ಅಂತಂದರೆ, ಈಗ ಸಾಕಷ್ಟು ಜನ ಬಳಲ್ತಾ ಇರುವಂಥ ಕಾಯಿಲೆ ಯಾವುದಪ್ಪ ಅಂತಂದರೆ ಪೈಲ್ಸ್. ಇದಕ್ಕೆ ಪರಿಹಾರನೇ ಇಲ್ವಾ? ಪರಿಹಾರ ಇದೆ. ಈಗಾಗಲೇ ಹಾಸ್ಪಿಟ್ಲಿಗೆ ಹೋಗಿ ಟ್ರೀಟ್ಮೆಂಟ್ ತಗೊಂಡ್ರು ಕೂಡ ಅವ್ರಿಗೆ ಟ್ರೀಟ್ಮೆಂಟ್ ಕ್ಲಿಯರ್ ಆಗಲಿಲ್ಲ ಅಂತ ಅಂದರೆ ನಮ್ಮ ಆಯುರ್ವೇದದಲ್ಲಿ 100% ಗ್ಯಾರಂಟಿ ಇದೆ. ಅದು ಏನಪ್ಪ ಅಂತಂದರೆ, ಇವಾಗ ಹಾಸ್ಪಿಟ್ಲಿಗೆ ಹೋಗಿರ್ತಾರೆ, ಅವರು ಆಲ್ರೆಡಿ ಆಪ್ರೇಷನ್ ಮಾಡಿಸಿರ್ತಾರೆ. ಅವ್ರು ಯಾವ ಥರ ಮಾಡಿಸಿರ್ತಾರೆ ಅಂತಂದರೆ, ಗಿಡ ಕಟ್ ಮಾಡ್ದಂಗೆ ಕಟ್ ಮಾಡಿರ್ತಾರೆ, ಕೆಳಗಡೆ ಬೇರೆ ಉಳ್ಕೊಂಡಿರುತ್ತೆ. ಅದು ನಿರ್ಮೂಲನೆ ಆಗಬೇಕು ಅಂತಂದರೆ ನಮ್ಮಲ್ಲಿ ಪೈಲ್ಸುದ ಕ್ಯಾಪ್ಸೂಲ್ಸ್ ಇದೆ. ಇದನ್ನು ಬೆಳಗ್ಗೆ ಟಿಫನ್ ಆದ ತಕ್ಷಣ 2 ಕ್ಯಾಪ್ಸೂಲ್ಸು, ನೈಟು ಊಟ ಆದ ತಕ್ಷಣ 2 ಕ್ಯಾಪ್ಸೂಲ್ಸು ತಗೊಳ್ಳೋದ್ರಿಂದ ಕಂಟ್ರೋಲಿಗೆ ಬರುತ್ತೆ. ಜೊತೆಲೇನಪ್ಪ ಅಂತಂದರೆ ಡೈಜೆಲಕ್ಸ್ ಚೂರ್ಣ ಇದೆ. ಈ ಡೈಜೆಲಕ್ಸ್ ಚೂರ್ಣನ ನೀವು ನೈಟು ಊಟ ಆದಮೇಲೆ ಮಲಗೋ ಟೈಮಲ್ಲಿ 1 ಸ್ಪೂನು ಬಿಸಿನೀರಲ್ಲಿ ಹಾಕಿ ಕುಡಿಬೇಕು. ಕುಡಿದ್ರಿಂದ ನಿಮಗೆ ಮೋಷನ್ನು ಕೂಡ ಈಸಿಯಾಗಿ ಹೋಗೋಕ್ಕೆ ಸಹಕರಿಸುತ್ತೆ ಮತ್ತು ಯಾವುದೇ ಕೂಡ ಬ್ಲಡ್ ಬರೋಲ್ಲ. ಜೊತೆಯಲ್ಲಿ ಅವ್ರಿಗೆ ಗಾಯ ಆಗಿರುತ್ತೆ, ಆ ಗಾಯಕ್ಕೆ ಪೈಲ್ಸುದ ಆಯಿಂಟ್ಮೆಂಟ್ ಹಚ್ಚಬೇಕು. ಹಚ್ಚೋದ್ರಿಂದ ಅವ್ರಿಗೆ ಕಂಟ್ರೋಲ್ ಆಗ್ತಾ ಬರುತ್ತೆ. ಈ ಕೋರ್ಸ್ನ ನೀವು 3 ತಿಂಗಳು ಯೂಸ್ ಮಾಡಲೇಬೇಕು. ಯೂಸ್ ಮಾಡೋದ್ರಿಂದ ಬೇರ್ನ 100% ಕಿತ್ತು ಬಿಸಾಕುತ್ತೆ. ಜೊತೆಲೇನಪ್ಪ ಅಂದರೆ ಅಡ್ಡ ಪರಿಣಾಮಗಳು ಯಾವುದೂ ಇಲ್ಲ. ಇದನ್ನು ಪೈಲ್ಸ್ನ ಇದೇ ರೀತಿ ಬಿಟ್ಕೊಂಡು ಹೋದರೆ ನೀವು ಮುಂದಕ್ಕೆ ನಿಮಗೆ ಗೆಡ್ಡೆ ಆಗ್ಬೋದು, ಗೆಡ್ಡೆ ಕ್ಯಾನ್ಸರ್ ಆಗ್ಬೋದು, ಕ್ಯಾನ್ಸರ್ ಬೇರೆ ರೀತಿಯಾಗಿ ನಿಮಗೆ ಮಾನವೈಂತಿಕ ಹಲ್ಲೆ ಮಾಡ್ಬೋದು. ಹಾಗಾಗಿ ನೀವು ಪೈಲ್ಸುದ ಕ್ಯಾಪ್ಸೂಲ್ಸ್ ಮತ್ತು ಡೈಜೆಲಕ್ಸ್ ಚೂರ್ಣ, ಪೈಲ್ಸ್ ಆಯಿಂಟ್ಮೆಂಟ್ ಈ 3 ಯೂಸ್ ಮಾಡೋದ್ರಿಂದ ನೀವು ಪೈಲ್ಸ್ನ 100% ಕ್ಲಿಯರ್ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್.